ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ಆರೋಗ್ಯಕರ ಸೂಪ್ ಮಾಡ್ತಾ ಇದ್ದೇನೆ ನಾನು. ಹೈ ಪ್ರೋಟೀನ್ ಇರುವಂತಹ ಹೆಲ್ದಿ ಸೂಪ್ ನೋಡಿ. ಆಲ್ಮಂಡ್ ಬ್ರೊಕೊಲಿ ಸೂಪ್ ನೋಡಿ. ಟೇಸ್ಟ್ ಕೂಡ ಕ್ರೀಮಿಯಾಗಿ ತುಂಬ ಚೆನ್ನಾಗಿರ್ತದೆ ನೋಡಿ. ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಹಾಕಿದ್ದೇನೆ, ಚೆಕ್ ಮಾಡಿ ನೋಡಿ. ಮೊದಲಿಗೆ ನೋಡಿ, ಫ್ರೈಯಿಂಗ್ ಪ್ಯಾನಲ್ಲಿ ನಾನು ಬಟರ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬಟರ್ ತಗೊಂಡಿದ್ದೇನೆ. ಬಟರ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇಲ್ಲದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನೋಡಿ. ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿಯನ್ನು ರಫ್ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ, ಬಾಡಿಸ್ಕೊಳ್ತಾ ಇದ್ದೇನೆ ಬೆಣ್ಣೆಯಲ್ಲಿ. ಈಗ ಇದಕ್ಕೆ ಒಂದೂವರೆ ಚಮಚದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ. ರಫ್ ಆಗಿ ಕಟ್ ಮಾಡಿದರೆ ಏನು ತೊಂದರೆ ಇಲ್ಲ, ಯಾಕಂದರೆ ಇದೆಲ್ಲ ರುಬ್ಬುವಂಥದ್ದಲ್ಲ, ಅದಕ್ಕಾಗಿ ನೋಡಿ. 2 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ ನೋಡಿ. 2 ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಸೂಪ್ ಅಂದಮೇಲೆ ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಖಾರ ಕಮ್ಮಿ ತಿನ್ನುವರಾದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಳ್ಬೋದು ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ. ಸೂಪ್ ಅಂತ ಹೇಳಿದ ಮೇಲೆ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರೋದು ನೋಡಿ. ಎಲ್ಲ ಬಾಡಿಸ್ಕೊಳ್ತಾ ಇದ್ದೇನೆ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಎಲ್ಲ. ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಕುದಿಯುವ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಇದಾಗ್ತದೆ ಅಂತ ಹೇಳಿ ಕುದಿಯುವ ನೀರು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈಗ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿರುವಂತಹ ಬ್ರೊಕೊಲಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು, ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬ್ರೊಕೊಲಿಯನ್ನು ಕ್ಲೀನ್ ಮಾಡಿ ಎಲ್ಲ ತಗೊಂಡಿದ್ದೀನಿ ಮೊದಲಿಗೆ ನೋಡಿ. ಆಲ್ಮಂಡ್ 6 ಬಾದಾಮಿ ಹಾಕ್ಕೊಳ್ತಾ ಇದ್ದೇನೆ. ಬ್ರೊಕೊಲಿಯನ್ನು ಮೊದಲಿಗೆ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಳ್ಳಿ, ಯಾಕಂದರೆ ಹುಳ ಎಲ್ಲ ಇರುವ ಚಾನ್ಸ್ ಇರ್ತದೆ. ನೋಡ್ಕೊಳ್ಬೇಕಾಗ್ತದೆ ಫಸ್ಟಿಗೆ. ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ಒಳ್ಳೆಯದು. ಹುಳ ಎಲ್ಲ ಇದ್ದರೆ ಚೆಕ್ ಮಾಡಿ ತೆಗಿಬೇಕು, ನೋಡಬೇಕು ನೋಡಿ. ಇದು ಚೆನ್ನಾಗಿ ಬೇಯಬೇಕು ನೋಡಿ. ಈ ಬಾದಾಮಿ ಮತ್ತು ಬ್ರೊಕೊಲಿ ಎಲ್ಲ ಉಂಟಲ್ಲ, ಚೆನ್ನಾಗಿ ಬೇಯಬೇಕು. ತುಂಬ ಆರೋಗ್ಯಕರವಾದ ಸೂಪ್ ಇದು ನೋಡಿ. ಹೈ ಪ್ರೋಟೀನ್ ಇರುವಂತಹ ಹೆಲ್ದಿ ಸೂಪ್ ನೋಡಿ. ಕ್ರೀಮಿಯಾಗಿ ತುಂಬ ರುಚಿಯಾಗಿರ್ತದೆ. ಬಾದಾಮಿಯಲ್ಲಿ ಹಾಕಿರೋದ್ರಿಂದ ಒಳ್ಳೆ ಕ್ರೀಮಿಯಾಗಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಸಿಂಪಲ್ ಉಂಟು ರೆಸಿಪಿ, ತುಂಬ ಸುಲಭದಲ್ಲಿ ಮಾಡ್ಬೋದು ಮನೆಯಲ್ಲಿ. ನಾನೀಗ ಮಾಡ್ತಿರೋದು 2 ಗ್ಲಾಸ್ ಸೂಪ್ ಆಗ್ತದೆ ಇದರಲ್ಲಿ ನೋಡಿ. ಇದನ್ನು ಸೋಸ್ಕೊಳ್ತಾ ಇದ್ದೇನೆ ನೋಡಿ. ಬೆಂದಿದೆ, ಚೆನ್ನಾಗಿ ಸೋಸ್ಕೊಂಡಿದ್ದೇನೆ. ಇದರ ನೀರನ್ನು ವೇಸ್ಟ್ ಮಾಡಲಿಕ್ಕಿಲ್ಲ. ಇದೇ ನೀರಲ್ಲಿ ನಾವು ಗ್ರೈಂಡ್ ಮಾಡೋದು. ಆದರೆ ಪೂರ್ತಿ ತಣ್ಣಗಾಗಬೇಕು. ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಪೂರ್ತಿ ತಣ್ಣಗಾಗಬೇಕಲ್ವಾ, ಇಲ್ಲದ್ರೆ ಮಿಕ್ಸಿಗೆ ಪ್ರಾಬ್ಲಮ್ ಆಗ್ತದೆ, ಎಲ್ಲ ಸಿಡಿಯುವ ಚಾನ್ಸ್ ಇರ್ತದೆ ನೋಡಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಒಮ್ಮೆಲೆ ಎಲ್ಲ ನೀರು ಹಾಕ್ಕೊಳ್ಬೇಡಿ ನೋಡಿ. ನೀರೆಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಫೈನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಫೈನಾಗಿ ಬರ್ತದೆ ಇದು ನೋಡಿ. ಚೆನ್ನಾಗಿ ಫೈನಾಗಿ ರುಬ್ಕೊಂಡಿದ್ದೀನಿ. ಉಳಿದಿರುವ ನೀರನ್ನು ಕೂಡ ನಾನು ಹಾಕ್ಕೊಳ್ತೇನೆ ನೋಡಿ. ಕರೆಕ್ಟ್ ಆಯಿತು ನೀರು. ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸುತ್ತು ಚೆನ್ನಾಗಿ ಫೈನಾಗಿ ರುಬ್ಕೊಂಡಿದ್ದೇನೆ ನೋಡಿ. ನುಣ್ಣಗೆ ರುಬ್ಕೊಂಡಿದ್ದೇನೆ. ತುಂಬ ರುಚಿಯಾಗಿ ಕೂಡ ಇರ್ತದೆ ಇದು ನೋಡಿ. 2 ಗ್ಲಾಸ್ ಸೂಪ್ ಆಗ್ತದೆ ಇದರಲ್ಲಿ ನಾನೀಗ ಮಾಡ್ತಿರೋದು ನೋಡಿ. ಇದಕ್ಕೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕಿ, ಇದು ನಿಮಗೆ ಯಾವ ಹದದಲ್ಲಿ ಬೇಕು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೀರು ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬೇಡಿ. ಸೂಪ್ ಸ್ವಲ್ಪ ಕ್ರೀಮಿಯಾಗಿ ಸ್ವಲ್ಪ ತಿಕ್ಕಾಗಿಯೇ ಇರಬೇಕು ನೋಡಿ. ಈ ಹದ ಕರೆಕ್ಟ್ ಉಂಟು ನೋಡಿ. ನೀರು ಹಾಕ್ಕೊಂಡಿದ್ದೇನೆ ನಾನು. ಮತ್ತೆ ಸೂಪ್ ಅಲ್ಲದೆ ಬೇಯಿಸಿರುವ ನೀರಲ್ಲದೆ ಪುನಃ ನೀರು ಸ್ವಲ್ಪ ಹಾಕ್ಕೊಂಡೆ ನಾನು. ಇದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಉಂಟ ನೋಡಿ ಹಾಕ್ಕೊಂಡ್ರೆ ಆಯಿತು. ರುಚಿಗೆ ಉಪ್ಪೆಲ್ಲ ಮೊದಲಿಗೆ ಹಾಕ್ಕೊಂಡಿದ್ದೇನೆ ನಾನು. ಎಲ್ಲ ತರಕಾರಿ ಎಲ್ಲ ಬೇಯಿಸುವಾಗ ಹಾಕ್ಕೊಂಡಿದ್ದೇನೆ, ಮತ್ತೆ ಹಾಕ್ಕೊಂಡೆ ಸ್ವಲ್ಪ ಉಪ್ಪು.
ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ. ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೆ ಅಲ್ಲ ಮೊದಲಿಗೆ, ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ ನೋಡಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ. ಕುದಿತಾ ಉಂಟು ನೋಡಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ರುಚಿಯಾಗಿ ತುಂಬ ಚೆನ್ನಾಗಿರ್ತದೆ ನೋಡಿ. ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ದರೆ ಉಂಟಲ್ಲ, ತುಂಬ ಸೂಪರ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾದ ಆಲ್ಮಂಡ್ ಬ್ರೊಕೊಲಿ ಸೂಪ್ ಮನೆಯಲ್ಲಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.